ಗುರುಗಳೇ, ಈಗ ಅಕಾಲಿಕ ಮರಣ ಹೊಂದೋದಾಗಿರ್ಬೋದು, ಅಪಘಾತಗಳಾಗುವಂಥದ್ದಾಗಿರ್ಬೋದು, ಅಥವಾ ಗಂಡಾಂತರಗಳಾಗುವಂಥದ್ದಾಗಿರ್ಬೋದು, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರುಗಳು ಕಂಡು ಮರಣ ಹೊಂದುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆಲ್ಲ ಪರಿಹಾರಗಳೇನು ಗುರುಗಳೇ? ಜೊತೆಗೆ ಕಾರಣ ಯಾವ ಕಾರಣಕ್ಕಾಗಿ ಇದೆಲ್ಲವೂ ಆಗುವಂತಹದ್ದು? ನೋಡಿ, ಇದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಈ ಅಕಾಲಿಕ ಮೃತ್ಯು, ಅಗ್ನಿಗಂಡ, ಜಲಗಂಡ, ಗಂಡಾಂತರಗಳಿದೆ ನಿಮಗೆ ಅಂತಂದರೆ ಕೆಲವರು ಏನು ಮಾಡ್ತಾರೆ, ನಂಬೋದಿಲ್ಲ ಅದನ್ನ ವಿಚಾರ. ಯಾಕಂದರೆ ಯಾರಿಗೆ ಅದ್ರ ಬಗ್ಗೆ ಅನುಭವ ಆಗಿರುತ್ತೆ, ಯಾರೋ ಒಂದು ಸರ್ಕಲಲ್ಲಿ ನೋಡಿ, ಈಗ ಅವರ ಸಂಬಂಧದಲ್ಲಿ ಆಗ್ಬೋದು, ಅವ್ರಿಗೆ ಯಾರಿಗೆ ಅನುಭವ ಆಗಿರುತ್ತೆ ಅವ್ರಿಗೆ ಮಾತ್ರನೇ ಇದ್ರ ಬಗ್ಗೆ ಏನಾಗುತ್ತೆ, ಒಂದು ಭಯ ಬರುವಂಥದ್ದು, ಹೌದು ಈ ರೀತಿ ಇರುವಂಥದ್ದು ಅಂತ ಗೊತ್ತಾಗುತ್ತೆ. ಅಗ್ನಿಗಂಡ ಆಗ್ಬೋದು, ಜಲಗಂಡ ಆಗ್ಬೋದು, ವಾಯುಗಂಡಾಂತರಗಳಾಗ್ಬೋದು, ಅಥವಾ ಯಾವುದಾದ್ರೂ ಅಪಘಾತಗಳಾಗ್ಬೋದು. ಕೆಲವೊಂದು ವಾಹನದಿಂದ ಮೃತ್ಯು ಪಡೋದು ನಾವು ನೋಡ್ತೀವಿ, ವಾಹನ ಅಪಘಾತಗಳಾಗಿ ಸತ್ತು ಹೋಗ್ತಾರೆ. ಇನ್ನು ಕೆಲವರಿಗೆ ಸರ್ಪದೋಷದಿಂದ ನೋಡಿ, ಸರ್ಪ ಮೃತ್ಯು ಅಂತ ಹೇಳ್ತೀವಿ, ಅವುಗಳಿಂದನೂ ಕೂಡ ಮೃತ್ಯು ಬರುವಂಥದ್ದಾಗುತ್ತೆ. ಇನ್ನು ವ್ಯಾಳ ಮೃತ್ಯು, ಪ್ರಾಣಿಗಳಿಂದನೂ ಕೂಡ ಮೃತ್ಯು ಬರುವಂಥದ್ದಾಗುತ್ತೆ. ಎಷ್ಟೋ ಜನ ಯಾವುದೋ ಕಾಡು ಪ್ರಾಣಿಗಳಿಗೆ ಸಿಗುವಂಥದ್ದು. ಇನ್ನು ಕೆಲವರು ನೋಡಿ ಬೇರೆ ಪ್ರಾಣಿಗಳೇ ಬೇಕಾಗಿಲ್ಲ. ನೋಡಿ, ಈಗ ಒಂದು ನಾಯಿ ಅಡ್ಡ ಬಂದು ಎಷ್ಟೋ ಜನ ಸತ್ತೋಗಿರೋದು ನಾವು ನೋಡ್ತೀವಲ್ವ. ಈ ಥರ ಪ್ರಾಣಿಯಿಂದನೂ ಕೂಡ ಅದನ್ನು ಈ ರೀತಿ ಮೃತ್ಯು ದೋಷಗಳನ್ನು ಯಾವ ರೀತಿ ನಾವು ತಿಳ್ಕೊಳ್ಬೇಕು, ಇದಕ್ಕೆ ಪರಿಹಾರಗಳಿದೆಯಾ, ಇದು ನಿಜಾನಾ? ಯಾಕಂದರೆ ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ನಮಗೆ ಪರಿಹಾರ ಸಿಗುತ್ತೆ. ನಮಗೆ ಸುಮ್ಮನೆ ಏನೋ ಗುರುಗಳು ಹೇಳಿದ್ರು, ಗುರುಗಳು ಯಾಕೆ ನಮಗೆ ಇದು ಬಂತು, ಇದೆಲ್ಲ ತಿಳುವಳಿಕೆ ಇರಬೇಕು, ನಮಗೆ ಗೊತ್ತಿರಬೇಕು. ಯಾವಾಗ ನಮಗೆ ಗಂಡಾಂತರಗಳಿದೆ, ಯಾಕೆ ಗಂಡಾಂತರಗಳು ಬರ್ತಾ ಇದೆ ಅಂತ. ಒಂದು ಗಂಡಾಂತರಗಳು ನಾವೊಂದು ಜಾತಕವಾಗಿ ನೋಡುವಾಗ ಏನಾಗುತ್ತೆ, ಪೂರ್ವಾರ್ಜಿತ ಕರ್ಮಫಲ ಅಂತ ನಾವು ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತ ನೋಡುವಂಥದ್ದು. ಈ ಸ್ಥಾನಗಳಲ್ಲಿ ಏನಾದರೂ ಕುಟುಂಬ ಸ್ಥಾನಗಳಲ್ಲಿ ಅಷ್ಟಮದಲ್ಲಿ ಏನಾದರೂ ಪಾಪಗ್ರಹಗಳಿದ್ದಾಗ ಏನಾಗುತ್ತೆ, ಅದೇ ಗ್ರಹಗಳ ದಶಾಕಾಲಗಳು ಬಂದಾಗ ಏನಾಗುತ್ತೆ, ಕಂಟಕಗಳು ಅಂತ ಹೇಳ್ತೀವಿ. ಅಗ್ನಿಗಂಡ ಅಂತೇಳಿ ನೋಡಿ, ಅಗ್ನಿತತ್ವ ರಾಶಿಯಲ್ಲಿ ಏನಾದರೂ ನೀಚಗ್ರಹಗಳು, ಅಷ್ಟಮಾಧಿಪತಿ ಏನಾದರೂ ಅಗ್ನಿತತ್ವ ರಾಶಿಯಲ್ಲಿದ್ದು ಅದಕ್ಕೇನಾದರೂ ಏನು ಹೇಳ್ತಾರೆ, ನೀಚಗ್ರಹಗಳ ದೃಷ್ಟಿ ಇದ್ದು ಅದರಲ್ಲಿ ಕೂಡ ನಿಮ್ಮ ದಶಾಕಾಲಗಳು ಬಂದಾಗ, ಈಗ ಕೆಲವೊಂದು ದಶಾಕಾಲಗಳು ಅಂತ ಹೇಳ್ತೀವಿ ನೋಡಿ, ಶುಕ್ರ ದಶೆ ಅಂತ ಹೇಳ್ತಾರೆ, ಗುರು ಮಹಾರ್ದಶೆ ಅಂತ ಹೇಳ್ತಾರೆ, ಶನಿ ದಶೆಗಳು ಬರುವಂಥದ್ದು. ಇದರಲ್ಲಿ ಈ ರಾಹು ಬೃಹಸ್ಪತಿ ಅಂತ ನಾವು ಹೇಳ್ತೀವಿ. ನಾವು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ರಾಹು ದಶೆ ಮುಗಿದು ಬೃಹಸ್ಪತಿ ದಶೆ ಅಂದರೆ ಗುರುದಶೆ ಪ್ರಾರಂಭ ಆಗುವಂಥ ಸಮಯವನ್ನು ನಾವು ಇದನ್ನು ತುಂಬ ಈ ಸಮಯದಲ್ಲಿ ತುಂಬ ಕಷ್ಟಗಳು ಬರುವಂಥದ್ದು, ಮರಣ ಹೊಂದುವಂಥದ್ದು, ಮೃತ್ಯು ಭಯ ಕಾಡುವಂಥದ್ದು, ಅಪಘಾತಗಳಾಗುವಂಥದ್ದೆಲ್ಲ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇವತ್ತು ಕೆಲವು ಸಣ್ಣ ಪರಿಹಾರಗಳನ್ನ ಇಟ್ಕೊಳ್ತೀವಿ, ಒಂದು ಮಂತ್ರದಿಂದ ಮತ್ತು ತಂತ್ರದಿಂದ. ಎರಡು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಮಂತ್ರಕ್ಕೆ ಅಷ್ಟು ಶಕ್ತಿ ಇರುವಂಥದ್ದು. ನಾವು ಎಷ್ಟೋ ಮಂತ್ರಗಳಿಂದ, ಮಂತ್ರ ಜಪಗಳಿಂದ ಏನಾಗುತ್ತೆ, ಇರುವಂತಹ ಕಂಟಕಗಳು ದೂರ ಮಾಡ್ಕೊಳ್ಬೋದು. ಅದರೊಳಗ ಒಂದು ಮೃತ್ಯುಂಜಯ ಮಂತ್ರ ಹೇಳ್ತೀವಿ, ಅದರಲ್ಲೇ ಬರ್ತಾಯಿದೆ ಮೃತ್ಯುಂಜಯ ಅಂತ ಬರ್ತಾಯಿದೆ. ಅಂದರೆ ಯಾರು ಹುಟ್ಟಿದ ಮನುಷ್ಯ ಯಾರೂ ಮೃತ್ಯುವನ್ನು ಹೊಂದದೆ ಇರಲಿಕ್ಕಾಗೋದಿಲ್ಲ ಇಲ್ಲಿ ಅಲ್ವಾ. ಇಲ್ಲಿ ಏನಿದು ಅಕಾಲಿಕ ಮೃತ್ಯುಯಿಂದ ನಾವು ಏನು ದೂರ ಮಾಡ್ಕೊಳ್ಳೋದು ಬಿಟ್ಟರೆ, ಮನುಷ್ಯ ಯಾರು ಹುಟ್ಟಿದವನು ಸಾಯಲೇಬೇಕು ಯಾವತ್ತಿದ್ರು. ಆದರೆ ಇಲ್ಲಿ ಏನಾಗುತ್ತೆ, ಅಕಾಲಿಕ ಮೃತ್ಯು ಅವ್ರ ಪೂರ್ಣಾಯುಷ್ಯ ಆಗದಲ್ಲೇ ಅರ್ಧ ಆಯುಷ್ಯನಲ್ಲೇ ಆಯುಷ್ಯ ಇದ್ದಾಗಲೇ ಸತ್ತೋಗುವಂಥ ಎಷ್ಟು. ಯಾಕಂದರೆ ಸ್ವಯಂ ಅಪರಾಧಗಳ ಕೆಲವೊಂದಾಗಿರುತ್ತೆ. ಕೆಲವ್ರು ನೋಡಿ, ಎಷ್ಟೋ ಜನ ನೋಡ್ಬೋದು, ಮಾದಕ ದ್ರವ್ಯಗಳನ್ನು ಕುಡಿದ್ಬಿಟ್ಟು ಸತ್ತೋಗ್ತಾರೆ, ಏನು ಮಾಡೋಕ್ಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬೇರೆ ಬೇರೆ ವಿಚಾರಗಳು, ಎಷ್ಟೋ ನಾವು ಸುಸೈಡ್ ಮಾಡ್ಕೊಳ್ಳೋದು ನೋಡ್ಕೊಂಡಿರ್ತೀವಿ. ಅಥವಾ ಈಜು ಬರುವಂಥ ವ್ಯಕ್ತಿನೇ ಏನು ಮಾಡ್ತಾನೆ, ನೀರಲ್ಲಿ ಸತ್ತೋಗಿರೋದನ್ನು ನೋಡ್ತೀವಿ ನಾವು. ಅಥವಾ ನೋಡಿ, ಈಗ ಕರೆಂಟ್, ಅಗ್ನಿಭಯ ಅಂತ ಹೇಳ್ತೀವಿ, ಕರೆಂಟಿನ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ, ತುಂಬ ಗೊತ್ತಿರುತ್ತೆ. ಅವರಲ್ಲಿ ಕರೆಂಟ್ ಹೊಡೆದೇ ಎಷ್ಟೋ ಜನ ಹೋಗಿರುವಂಥದ್ದು ನೋಡ್ತೀವಿ ನಾವು. ಈ ರೀತಿ ಯಾಕೆ ಆಗುತ್ತೆ ಅಲ್ವಾ, ಇದು ಯಾಕೆ ಜಾತಕ ಫಲದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು, ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾರಿಗಾದ್ರೂ ನೋಡಿ, ಎಷ್ಟೋ ಜನ ಸುಮ್ಮನೆ ಸಣ್ಣದೊಂದು ಪ್ರಾಬ್ಲಮ್ ಅಂತೇಳಿ ಸಣ್ಣದು ಏನೋ ಒಂದು ವಿಚಾರಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಹೌದು ಸರ್, ಈಗ ತುಂಬ ಜನರು ಹೇಳುವಂಥದ್ದು, ಗುರುಗಳೇ ಒಂದು ವಾರದಿಂದ ತಲೆನೋವು ಬಂದಿದೆ, ನನಗೆ ಒಂದು ವಾರದಿಂದ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿ ಹಾಸ್ಪಿಟಲ್ಗಳಿಗೆ ಹೋಗುವಂಥದ್ದು ಇರುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ದೊಡ್ಡ ಸಮಸ್ಯೆಗಳೇ ಇದೆ ಅನ್ನುವಂಥದ್ದು. ಹಾಗೆ ಕಾರಣವಿಲ್ಲದೆ ಸಹ ಮರಣ ಹೊಂದುವಂತಹದ್ದು ವಿಚಾರಗಳನ್ನು ನಾವು ಸಾಕಷ್ಟು ನೋಡ್ತಾ ಬಂದಿದ್ದೀವಿ. ಹಾಗಾದ್ರೆ ಇವರಿಗೆಲ್ಲವೂ ಸಹ ಪರಿಹಾರ ಇದೆಯಾ? ಇದು ಒಂದು ರೀತಿಯಲ್ಲಿ ಗಂಡಾಂತರನ ಗುರುಗಳೇ? ಪೂರ್ವಾರ್ಜಿತ ಕರ್ಮಫಲ ಅಂತ ನೋಡಿ, ಇದನ್ನು ನೋಡಿ, ತುಂಬ ಚೆನ್ನಾಗಿರ್ತಾರೆ, ಎಲ್ಲ ನಾರ್ಮಲ್ ಬಂದಿರುತ್ತೆ, ತುಂಬ ಚೆನ್ನಾಗಿರ್ತಾರೆ. ಯಾವುದೋ ಒಂದು ಸಮಯ ನೋಡಿ, ಆ ಸಮಯ ಅದಕ್ಕೇನೆ ಆ ಸಮಯವನ್ನು ದಾಟಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಎಷ್ಟೋ ಜನ ನೋಡಿ, ಬಿಡಪ್ಪ ನಿಂಗೆ ಗಂಡಾಂತರ ಹೋಯ್ತು, ಏನೋ ಚಿಕ್ಕದಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಚಿಕ್ಕದಾಗಾಯಿತು, ಏನೋ ಬಿಡಪ್ಪ ಏನೋ ಒಂದು ಗಂಡಾಂತರ ಇತ್ತೇನೋ ಹೋಯ್ತು ಅಂತಾರೆ. ಇವಾಗಲೂ ಕೂಡ ಹಿರಿಯರು ಹಳ್ಳಿ ಕಡೆ ಹೋದ್ರೆ ನೀವು ಯಾರು ದೊಡ್ಡವರು ಸ್ವಲ್ಪ ಅನುಭವಸ್ಥರು ಇದ್ರೆ ಹೇಳ್ತಾರೆ, ಅವರು ಇಲ್ಲ ಏನೋ ಗಂಡಾಂತರ ನಿನಗೆ ಹೋಯ್ತು ಬಿಡಪ್ಪ, ಇಷ್ಟಲ್ಲಿ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ಹೇಳ್ತಾರಲ್ವಾ. ಅದನ್ನು ನಾವು ಜಾತಕ ಫಲದಲ್ಲೇ ನೋಡ್ಕೊಳ್ಬಹುದು. ನಮಗೆ
ಯಾಕಂದರೆ ನಿಮಗಿರುವಂತಹ ಗ್ರಹಚಾರ ಫಲ ಯಾವ ರೀತಿ ಇದೆ. ಎಷ್ಟೋ ಜನ ನೀನು ಗ್ರಹಚಾರ ಬಿಡಪ್ಪ, ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ, ಪದೇ ನಿನ್ನ ಗ್ರಹಚಾರನೇ ಸರಿ ಇಲ್ಲ ಬಿಡಪ್ಪ ನಮ್ಮದು ಅಂತಾರೆ. ನಾವು ಚೆನ್ನಾಗಿ ಗಾಡಿ ನಮ್ಮದು ನಾವು ಚೆನ್ನಾಗಿ ಓಡಿಸ್ತಾ ಇರ್ತೀವಿ, ನಾವು ಕರೆಕ್ಟಲ್ಲೇ ನಾವೇನಾದರೂ ರೈಟ್ ವೇಯಲ್ಲೇ ಹೋಗ್ತಾ ಇರ್ತೀವಿ. ನಾವು ಯಾರೋ ಬಂದು ನಮಗೆ ಟಚ್ ಮಾಡೋದು ಅಥವಾ ನಮ್ಮ ಗಾಡಿಗೆ ಒಂದು ಆಕ್ಸಿಡೆಂಟ್ ಮಾಡುವಂಥದ್ದು ಮಾಡಿದಾಗ ಏನಾಗುತ್ತೆ, ಏನು ಹೇಳ್ತಾರೆ, ನಮ್ಮ ಗ್ರಹಚಾರ ಸರಿಯಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಜಾತಕ ಪರಿಶೀಲನೆ ಬಹಳ ಪ್ರಮುಖವಾಗಿರುವಂಥದ್ದು. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಜಾತಕ ಕರೆಕ್ಟಾಗಿ, ನಿಮ್ಮ ಜನ್ಮ ಜಾತಕ ನಿಮ್ಮ ಹತ್ರ ಇತ್ತು ಅಂತಂದರೆ ನೀವು ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಜನನ ಆಗಿದ್ದೀರಾ, ಆ ನಕ್ಷತ್ರಕ್ಕೆ ಅನುಗುಣವಾಗಿ ಏನು ಫಲಗಳು ಸಿಗ್ತಾ ಇದೆ, ಇವಾಗ ರಾಶಿಗೆ ಏನು ನಡೀತಾ ಇದೆ. ಯಾಕಂದರೆ ನೋಡಿ, ಈಗ ಮೀನ ರಾಶಿಯವರು, ಕುಂಭರಾಶಿಯವರು, ಮೇಷರಾಶಿಯವ್ರಿಗೆ 7.5 ನಡೀತಾ ಇದೆ. ಇದೆಲ್ಲ ನೋಡ್ಕೊಳ್ಬೇಕು ನಾವು. ಇವಾಗ ಅಷ್ಟಮ ಶನಿ, ಸಿಂಹ ರಾಶಿಯವ್ರಿಗೆ ಅಷ್ಟಮ ಶನಿ ನಡೀತಾ ಇರುತ್ತೆ, ಅರ್ಧಾಷ್ಟಮ ಶನಿ ನಡೀತಾ ಇರುತ್ತೆ, ಕೆಲವರಿಗೆ ಧನುರಾಶಿಯವ್ರಿಗೆ ಪಂಚಮ ಶನಿ ನಡೀತಾ ಇರುತ್ತೆ. ಶನಿ ಏನಾದರೂ ಅಷ್ಟಮದಲ್ಲಿ ಇದ್ದ ಅಂತಂದರೆ ಅಷ್ಟ ಕಷ್ಟಗಳೇ ಅಂತಲೇ ಕೂಡ ಹೇಳ್ತಾರೆ. ನೋಡಿ, ನಿಮ್ಮ ಜಾತಕದಲ್ಲೇನಾದರೂ ಅಷ್ಟಮ ಶನಿ ನೀಚ ಸ್ಥಾನದಲ್ಲಿ ಏನಾದರೂ ಇತ್ತು, ಸೂರ್ಯನ ಮನೆಯಲ್ಲಿ ಶನಿ ಇದ್ದು ಅದು ಅಷ್ಟಮ ಸ್ಥಾನ ಆಗಿತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ, ಗಂಡಾಂತರಗಳಿರುತ್ತೆ. ಅಂದರೆ ಗುರುಗಳೇ, ಈಗ ರಾಶಿಯ ಮೇಲೆಯೂ ಸಹ ಗಂಡಾಂತರಗಳು ಕಾಡುವಂಥ ಅಂದರೆ ಸಾಧ್ಯತೆ ಇರುತ್ತೆ, ಅಂದರೆ ಅಪಘಾತಗಳು ಸಹ ರಾಶಿಯ ಮೇಲೇನೂ ಆಗುವಂಥ ಸಾಧ್ಯತೆ ಇರುತ್ತಾ, ಹೇಗೆ? 100% ಆಗುತ್ತೆ ಇದು. ಯಾರು ಮೀನರಾಶಿಯವರು ಇದ್ದೀರಾ, ಈಗ ತಿಳ್ಕೊಳ್ಳಿ, ನಿಮಗೆ ಜನ್ಮದಲ್ಲಿ ಶನಿ ಇದೆ. ಎಷ್ಟೋ ಜನಕ್ಕೆ ಮೀನರಾಶಿಯವ್ರಿಗೆ ಅನುಭವ ಆಗ್ಬಿಟ್ಟಿರುತ್ತೆ ಇವಾಗಲೇ, ಆಕ್ಸಿಡೆಂಟ್ಗಳಾಗೋದು, ಅಪಘಾತಗಳಾಗೋದು, ಅಥವಾ ಸೋಂಬೇರಿತನ ಹೆಚ್ಚಾಗುವಂಥದ್ದು. ಮೀನರಾಶಿಯವ್ರು ಯಾರಲ್ಲ ಇದೆ, ಯಾಕಂದರೆ ಜನ್ಮದಲ್ಲಿ ನಿಮ್ಮ ಶನಿ ಇರುವಂಥದ್ದು. ಶನಿಗ್ರಹ 2.5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾ ಇರ್ತಾನೆ. ಇದು ಪರ್ಮನೆಂಟ್, ಇದು ಆಗಿರುವಂಥದ್ದು. ಯಾಕಂದರೆ ಯೂನಿವರ್ಸಲ್ ಇದೆಲ್ಲ. ಯಾಕಂದರೆ ಮೀನರಾಶಿಯವರು ಯಾರೆಲ್ಲ ಇದ್ದರೆ ನಿಮ್ಮ ಜನ್ಮದಲ್ಲಿ ಶನಿ, ನಿಮ್ಮ ಜಾತಕದಲ್ಲಿ ಶನಿ ಯಾವ ರೀತಿ ಇದ್ದಾನೆ ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದು ಬದಲಾವಣೆ ಇರುತ್ತೆ. ಯಾಕಂದರೆ ಎಲ್ಲ ಮೀನರಾಶಿಯವ್ರಿಗೂ ಕೂಡ ಒಂದೇ ರೀತಿ ಶನಿ ಇರೋದಿಲ್ಲ. ಯಾಕಂದರೆ ಅವರು ಜನ್ಮ ಲಗ್ನದಿಂದ ಜನ್ಮ ಸಮಯದಲ್ಲಿ ಶನಿ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಅದು ಬದಲಾವಣೆ ಆಗಿರುತ್ತೆ. ಹಾಗಾಗಿ ನಿಮಗೇನಾದರೂ ಮೀನರಾಶಿಯವರಾಗಿದ್ದು ಶನಿ ಕೂಡ ಜನ್ಮದಲ್ಲಿದೆ, ಅಷ್ಟಮದಲ್ಲಿ ಶನಿ ಏನಾದರೂ ಪ್ರಬಲನಾಗಿದ್ದು, ಅಂದರೆ ಬಲಹೀನನಾಗಿದ್ದು, ಅಂದರೆ ಪ್ರಬಲ ಅಂದರೆ ಯಾವ ರೀತಿ ಅಂತಂದರೆ ಬಲಹೀನ, ಅವನಿಗೆ ಶಕ್ತಿ ಇಲ್ಲ, ಅಲ್ಲಿ ನೀಚನಾಗಿದ್ದ ಅಂತಂದರೆ ಕೆಟ್ಟ ಫಲಗಳನ್ನು ಕೊಡ್ತಾನೆ. ಅದರಲ್ಲೂ ಶನಿ ಮೋಕ್ಷದಾಯಕ, ಮುಕ್ತಿ ಕೊಡುವಂಥದ್ದು ಅಲ್ವಾ. ಏನಾಗುತ್ತೆ, ಇಂಥ ಸಮಯದಲ್ಲಿ ಅಕಾಲಿಕ ಮೃತ್ಯು ಹೊಂದುವಂಥದ್ದು. ಅದ್ರ ಜೊತೆ ನಾವು ಇಷ್ಟನ್ನೇ ಪರಿಗಣನೆಗೆ ನಾವು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಿಮ್ಮ ದಶಾಕಾಲಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಗುರು ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಬೇಕು. ಅಕಸ್ಮಾತ್ ಏನಾದರೂ ಗುರು ದೃಷ್ಟಿನೋ ಅಥವಾ ಗುರುಬಲ ಏನಾದರೂ ಇತ್ತು ಅಂತಂದರೆ ಆ ಒಂದು ಫಲಗಳು ಕಡಿಮೆ ಆಗುವಂಥದ್ದಾಗುತ್ತೆ. ದೊಡ್ಡದಾಗಿ ಹೋಗೋದು ಚಿಕ್ಕದಾಗಿ ಹೋಗುವಂಥದ್ದು ಹೇಳ್ತಾರಲ್ಲ, ಈ ರೀತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ನೀವು ಯಾರೆಲ್ಲ ಇದ್ದೀರಾ, ಕೆಲವೊಂದು ಈಗ ಒಂದು ತಂತ್ರ ಆಗಲಿ ಮಂತ್ರ ಆಗಲಿ ತಿಳ್ಕೊಳ್ಳಿ. ಹೌದು ಗುರುಗಳೇ, ತುಂಬ ಆಕ್ಸಿಡೆಂಟ್ಗಳು, ಮನೆಯಲ್ಲಿ ಅಪಘಾತಗಳು ಆಗ್ತಾ ಇದೆ, ರೋಗ ಬಾಧೆ, ಏನೋ ಒಂದು ರೋಗ ಸಂಬಂಧ. ಯಾಕಂದರೆ ಎಷ್ಟೋ ಜನಕ್ಕೆ ಹುಟ್ಟಿನಿಂದನೂ ಕೂಡ ಕೆಲವೊಂದು ಕ್ಯಾರಿ ಮಾಡ್ಕೊಂಡ್ಬಂದಿರ್ತಾರೆ. ಇದನ್ನು ಪೂರ್ವಾರ್ಜಿತ ಅಂತ ಹೇಳ್ತಾರೆ. ಕೆಲವ್ರಿಗೆ ಹಲ್ಲುಗಳಿಂದ ಸಮಸ್ಯೆಗಳು ಅನುಭವಿಸ್ತಾರೆ, ಕೆಲವರು ಕಣ್ಣಿಂದ ಸಮಸ್ಯೆ ಅನುಭವಿಸ್ತಾರೆ, ಕಿವಿ ಸಮಸ್ಯೆ ಕೆಲವ್ರಿಗೆ ಇರುತ್ತೆ. ನೋಡಿ, ಹುಟ್ಟು ಕಿವುಡು ಅಂತ ಹೇಳ್ತಾರೆ ಅಥವಾ ಹುಟ್ಟು ಕುರುಡು ಅಂತ ಹೇಳ್ತಾರೆ. ಈ ರೀತಿ ಕೆಲವೊಂದು ಸಮಸ್ಯೆ, ಕೆಲವೊಂದು ಮೂಳೆಗೆ ಸಂಬಂಧಪಟ್ಟಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರ, ಈ ರೀತಿ ಏನಾದರೂ ನೀವು ಹುಟ್ಟಿನಿಂದನೂ ಕೂಡ ಅನುಭವಿಸ್ತಾ ಬರ್ತಾ ಇದ್ದೀರಾ, ಹಾಸ್ಪಿಟಲ್ಸ್ಗೆ ಹೋದರೂ ಕೂಡ ನಿಮಗೇನು ಅಲ್ಲಿ ಅನುಕೂಲಗಳನ್ನು ತರ್ತಾ ಇಲ್ಲ ಅಂತಂದರೆ ಕೆಲವೊಂದು ಮಂತ್ರವಿದ್ಯೆಯಿಂದ ಅದನ್ನು ನಾವು, ಅಂದರೆ ಯಾವುದು ಕೂಡ ನಿರ್ಮೂಲನೆ ಆಗೋದಿಲ್ಲ, ಅದು ಪರಿಹಾರ ಮಾಡ್ಕೊಳ್ಬೋದು. ಅಂದರೆ ಶಮನ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಸಮಯಕ್ಕೆ ಅದನ್ನು ಏನು ಮಾಡ್ಬೋದು, ಅದರಲ್ಲಿ ಏನೋ ಜಾಸ್ತಿ ಎಫೆಕ್ಟ್ ಬರುವಂಥದ್ದು ಕಡಿಮೆ ಮಾಡ್ಕೊಳ್ಬೋದಾಗುತ್ತೆ. ಈಗ ನೋಡಿ, ಈಗ ತಲೆನೋವು ಬರ್ತಾ ಇರುತ್ತೆ, ಕಡಿಮೆ ಮಾಡ್ಕೊಳ್ಬೋದು, ಪರ್ಮನೆಂಟ್ ಅದು ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಪೂರ್ವಾರ್ಜಿತ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು. ಯಾಕೆಂದರೆ ಋಣ ಅನ್ನುವಂಥದ್ದು ಅದು.